ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೀವು ಹೇರಡೆ ಬಗ್ಗೆ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತಲೇ ಇವತ್ತು ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಮೊದಲನೇದಾಗಿ ನಮ್ಮ ಒಂದು SBS ಹರ್ಬ್ಸ್ ಹೇರಡೆನ ಯಾವುದೇ ರೀತಿಯಾದ ಕೆಮಿಕಲನ್ನು ಉಪಯೋಗಿಸದೆ ನ್ಯಾಚುರಲ್ ಪದಾರ್ಥಗಳನ್ನೇ ಉಪಯೋಗಿಸಿ ಇದನ್ನು ಪ್ರಿಪೇರ್ ಮಾಡಿದ್ದೀವಿ, ಆಯಿತಾ. ಹಾಗೆಯೇ ಇದನ್ನು ಕೈಯಲ್ಲಿ ಹಚ್ಚೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಕೆಮಿಕಲ್ ಇಲ್ಲ ನ್ಯಾಚುರಲ್ ಅಂದಮೇಲೆ ಕೈಯಲ್ಲೇ ಹಚ್ಬೋದಲ್ಲ ಅಂತ ತುಂಬ ಜನ ಪ್ರಶ್ನೆಗಳನ್ನ ಕೇಳಿದ್ರಿ. ಹಾಗೆ ನನಗೆ ವಾಟ್ಸಪ್ಪಲ್ಲಿ ಕೂಡ ಸುಮಾರು ಜನ ನನಗೆ ಈ ವಿಷಯವಾಗಿ ಮೆಸೇಜ್ ಹಾಕಿದ್ರಿ. ಅದರದ್ದೇ ಒಂದು ವಿಡಿಯೋನ ಮಾಡಿ ಹಾಕಿ ಅಂತ ಕೂಡ ಕೇಳಿದ್ರಿ. ಹಾಗಾಗಿ ಅದಕ್ಕೆ ನಾನಿವತ್ತು ಕೈಯಲ್ಲೇ ಈ ಒಂದು ಹರ್ಬಲ್ ಹೇರಡೆನ ತಲೆಗೆ ಅಪ್ಲೈ ಮಾಡಿ ತೋರಿಸಿದ್ದೀನಿ. ಹಾಗೆ ಅಪ್ಲೈ ಮಾಡಿದ್ಮೇಲೆ ಅದು ಯಾವ ಬಣ್ಣಕ್ಕಿರುತ್ತೆ ಅಂತಲೂ ಕೂಡ ತೋರಿಸಿದ್ದೀನಿ. ಹಾಗೆಯೇ ನಿಮಗೆ ಕೂದಲಲ್ಲಿ ಈ ಭಾಗ ಮಾತ್ರ ಇಷ್ಟು ಮಾತ್ರ ನಮಗೆ ಬ್ಲ್ಯಾಕ್ ಆಗುತ್ತೆ, ಇಲ್ಲಿ ಮುಂದೆ ಹಾಗೆ ಇಲ್ಲಿ ಎಲ್ಲ ಹಾಗೆ ವೈಟ್ ಇರುತ್ತೆ ಅಂತ ಸುಮಾರು ಜನ ಕೇಳಿದ್ರಿ. ಹಾಗೆಯೇ ನೀವು ಯಾವ ರೀತಿ ಅದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಈ ಭಾಗ ಕೂಡ ನೀಟಾಗಿ ಬ್ಲ್ಯಾಕ್ ಆಗುತ್ತೆ ಅಂತ ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ. ಮೊದಲಿಗೆ ನಮ್ಮ ಒಂದು ಈ SBS ಹರ್ಬ್ಸ್ ನ್ಯಾಚುರಲ್ ಹೇರಡೆನ ತೊಗೊಂಡಿದ್ದೀನಿ. ಈ ಒಂದು ಹೇರಡೆನ ನಾವು ಈ ರೀತಿಯಾಗಿ ಪ್ಯಾಕ್ ಮಾಡಿ ಕಳಿಸಿರ್ತೀವಿ. ನೋಡ್ಬೋದು ನೀವು, ನೋಡಿ ಈ ರೀತಿಯಾಗಿ ನಾವು ಈ ಒಂದು ಗಮ್ ಟೇಪನ್ನು ಈ ರೀತಿಯಾಗಿ ಹಾಕಿ ಕಳಿಸಿರ್ತೀವಿ. ಯಾಕಂದರೆ ಸೀಲಿಂಗ್ ಮಿಷನ್ ನಮ್ಮ ಹತ್ರ ಇಲ್ಲದೇ ಇರೋದ್ರಿಂದ ಇದನ್ನು ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯಾದ ಲೀಕೇಜ್ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಮಾಡಿ ಕಳಿಸಿರ್ತೀವಿ. ಇದರ ಸ್ಟಿಕ್ಕರ್ನೆಲ್ಲ ಈ ರೀತಿ ತೆಗೆದುಬಿಟ್ಟು ಇವಾಗ ಇದನ್ನು ಓಪನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ತುಂಬ ಗ್ರೀನ್ ಕಲರ್ ಇರುತ್ತೆ, ತುಂಬಾ ಗ್ರೀನ್ ಕಲರ್ ಇರುತ್ತೆ. ನೋಡ್ಬೋದು ನೀವು, ನೋಡಿ ಇಷ್ಟು ಗ್ರೀನ್ ಕಲರಲ್ಲಿರುವಂಥ ಒಂದು ಪೌಡ್ರ್ ಸಿಗುತ್ತೆ. ಈ ಪೌಡ್ರನ್ನ ನಾನಿಲ್ಲಿ 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಈ ಹರ್ಬಲ್ ಹೇರಡೆಯನ್ನು 2 ಸ್ಪೂನಷ್ಟನ್ನು ಒಂದು ಬೌಲ್ಗೆ ಹಾಕ್ತಿದ್ದೀನಿ. ಇವಾಗ ಇದನ್ನು ಇದೇ ರೀತಿಯಾಗಿ ಟೈಟಾಗಿ ಜಿಪ್ ಲಾಕ್ ಮಾಡಿ ಇದನ್ನು ಹಿಂಗೆ ಒಂದು ಸೈಡ್ಗೆ ಎತ್ತಿಟ್ಕೊಬಿಡಿ. ಇವಾಗ ಇದಕ್ಕೆ ಉಗುರು ಬೆಚ್ಚಗಿರುವಂಥ ನೀರನ್ನು ಹಾಕಿ ಕಲಸಿ. ನೀವು ಸ್ಪೂನಲ್ಲೇ ಬೇಕಿದ್ದರೆ ಕಲಿಸ್ಕೋಬೋದು, ಬ್ರಷಲ್ಲಾದರೂ ಕಲಿಸ್ಬೋದು, ಕೈಯಲ್ಲೇ ಹಚ್ಚಿ ತೋರಿಸಿ ಅಂತ ನೀವು ತುಂಬ ಜನ ಕೇಳಿರೋದ್ರಿಂದ ನಾನು ಕೈಯಲ್ಲೇ ಕಲಿಸ್ತಿದ್ದೀನಿ. ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು. ಈ ಕಲಿಸೋ ಹದ ಇದೆಯಲ್ಲ, ಈ ಹದ ಕರೆಕ್ಟಾಗಿದ್ದರೆ ಇದರದ್ದು ಕೆಲಸ ತುಂಬ ಚೆನ್ನಾಗಿ ಆಗುತ್ತೆ ನಮ್ಮ ಕೂದಲ ಮೇಲೆ. ನೋಡಿ ಈ ರೀತಿ ಹದದಲ್ಲಿ ಕಲಿಸ್ಕೋಬೇಕು. ಅದನ್ನು ಕರೆಕ್ಟಾಗಿ ತೋರಿಸ್ತಿದ್ದೀನಿ. ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಇದನ್ನು ತುಂಬ ಗಟ್ಟಿಯಾಗಿ ಕಲಿಸ್ಬೇಡಿ, ತುಂಬ ಗಟ್ಟಿಯಾಗಿ ಕಲಿಸಿದ್ರೆ ವೇಸ್ಟ್ ಆಗುತ್ತೆ. ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕು. ನಮ್ಮ ಕೂದಲಿಗೆ ಅಪ್ಲೈ ಮಾಡೋ ಹದದಲ್ಲಿ ಕಲಿಸ್ಬೇಕು. ನೋಡಿ ಈ ರೀತಿ ಕಲಿಸ್ಕೊಳ್ಳಿ ಸಾಕು. ನೋಡಿ ಈ ಹದದಲ್ಲಿ ಕಲಿಸ್ಬಿಟ್ಟು ನೋಡಿ ವೈಟ್ ಹೇರ್ಸು ಹಿಂಭಾಗದಲ್ಲೂ ತುಂಬ ಜಾಸ್ತಿ ಇದೆ. ನಾನು ಇವಾಗ ಹಿಂಭಾಗಕ್ಕೆ ಹಾಕಿ ತೋರಿಸೋದಕ್ಕಿಂತ ಈಗ ಮುಂದ್ಗಡೆ ತುಂಬ ಜಾಸ್ತಿ ಕಂಪ್ಲೇಂಟ್ ಬಂದಿರೋದೇ ಮುಂದ್ಗಡೆ ಯಾವ ರೀತಿ ನಮ್ಮ ಕೂದಲಿಗೆ ಅಪ್ಲೈ ಮಾಡೋದು ಇದನ್ನು ತೋರಿಸಿ ಅಂತ. ನೋಡಿ ಈ ರೀತಿಯಾಗಿ ನನಗೆ ಒಂದೊಂದು ವೈಟ್ ಹೇರ್ಸು ಕಾಣಿಸ್ತಾ ಇದೆ, ನೋಡ್ಬೋದು. ಅಂದರೆ ನನಗೂ ವೈಟ್ ಹೇರ್ಸ್ ತುಂಬ ಇದೆ, ಆದರೆ ನಮ್ಮ ಹರ್ಬಲ್ ಹೇರಡೆನ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ವೈಟ್ ಹೇರ್ಸ್ ಕಾಣಿಸಲ್ಲ. ಹಾಗಾಗಿ ನೋಡಿ ಮುಂದೆ ವೈಟ್ ಹೇರ್ಸು ನೋಡಿ ಈ ರೀತಿ ಆಗಿಬಿಡುತ್ತೆ. ನೋಡಿ ಈ ರೀತಿ ಆಗುತ್ತೆ. ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೂಡ ಇವಾಗ ನಾನು ತೋರಿಸ್ತೀನಿ. ಇದೇ ಮೇಯ್ನ್ ಇವಾಗ ನಾನು ತೋರಿಸ್ಬೇಕಾಗಿರೋವಂಥದ್ದು. ನೋಡಿ ಇಲ್ಲೆಲ್ಲ ವೈಟ್ ಹೇರ್ಸ್ ಕಾಣಿಸ್ತಾ ಇದೆ. ಹಾಗೆ ನೋಡಿ ಇಲ್ಲೂ ಕೂಡ ವೈಟ್ ಹೇರ್ಸ್ ಇದೆ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಇಲ್ಲೇ ಜಾಸ್ತಿ ವೈಟ್ ಹೇರ್ಸು ಕಾಣಿಸೋದು. ಇವಾಗ ನಾನು ನೋಡಿ ಇದನ್ನು ಕಲಿಸಿರೋವಂಥ ಒಂದು ಈ ಹರ್ಬಲ್ ಹೇರಡೆನ ಕೈಯಲ್ಲಿ ಈ ರೀತಿಯಾಗಿ ತೊಗೋತಾ ಇದ್ದೀನಿ. ಇಲ್ಲಿ ಈ ಥರ ಸ್ವಲ್ಪವಾಗಿ ಹೇರಡೆನ ತೊಗೊಂಡು ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಅಪ್ಲೈ ಮಾಡಿ, ಗೊತ್ತಾಗ್ತಾ ಇದೆಯಾ? ಈ ರೀತಿ ಅಪ್ಲೈ ಮಾಡಿ ಇದೇ ರೀತಿ ನೀವು ಕೈಯಲ್ಲಿ ಸ್ವಲ್ಪವಾಗಿ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ. ಇದೇ ನಿಮಗೆ ಇಷ್ಟು 2 ಸ್ಪೂನಷ್ಟು ಹೇರಡೆನೇ ಎಷ್ಟಾಗುತ್ತೆ ಅಂತ ಇವಾಗ ನೋಡ್ಕೊಳ್ಳಿ. ಇದಿಷ್ಟಕ್ಕೂ ಇವಾಗ ಈ ರೀತಿ ಅಪ್ಲೈ ಮಾಡಿದ್ದಾಗಿದೆ ಅಲ್ವಾ. ಇವಾಗ ಮುಂಭಾಗದಲ್ಲಿ ಅಂದರೆ ಹಣೆ ಮೇಲೆಲ್ಲ ಇವಾಗ ವೈಟ್ ಹೇರ್ಸ್ ಇದೆ ಅಂತ ನಾನು ಹೇಳಿದೆ ಅಲ್ವಾ. ನೋಡಿ ವೈಟ್ ಹೇರ್ಸ್ ಇರೋ ಭಾಗಕ್ಕೆ ನೋಡಿ ಈ ರೀತಿಯಾಗಿ ತೊಗೊಂಡು ಸ್ವಲ್ಪವಾಗಿ ತೊಗೊಂಡು ನೀಟಾಗಿ ಇದನ್ನು ಅಪ್ಲೈ ಮಾಡಿ. ನೀವು ಇದರಲ್ಲಿ ಕೆಮಿಕಲ್ ಹೇರಡೆಗಳನ್ನು ಬಳಸ್ತಿರಲ್ಲ, ಆ ಥರ ಲೈಟಾಗಿ ಸ್ವಲ್ಪ ಹಾಕಿದ್ರೆ ಆಗಲ್ಲ. ನೋಡಿ ಈ ರೀತಿಯಾಗಿಯೇ ನೀವು ಹಚ್ಚಬೇಕು. ನೀವು ಬ್ರಷಲ್ಲಾಗಲಿ ಅಥವಾ ಗ್ಲೌಸ್ ಹಾಕೊಂಡಾಗಲಿ ಹೆಂಗಾದರೂ ಹಚ್ಚಿ, ಆದರೆ ಈ ರೀತಿ ಹಚ್ಚಬೇಕು. ಅಕಸ್ಮಾತ್ ನಿಮಗೆ ಕೂದಲು ತುದಿವರೆಗೂ ನಿಮಗೆ ಈ ಒಂದು ಹೇರಡೆ ಬೇಕು, ನಮ್ಮ ಕೂದಲು ತುದಿವರೆಗೂ ವೈಟ್ ಹೇರ್ಸ್ ಇದೆ ಅನ್ನೋದಾದರೆ ಈ ರೀತಿಯಾಗಿ ಕೂದಲು ತುದಿವರೆಗೂ ಇಲ್ಲಿಂದ ಹೀಗೆ ತೊಗೊಂಡು ನೀವು ಕೂದಲು ತುದಿವರೆಗೂ ನೀವು ಈ ರೀತಿ ನೋಡಿ ಈ ರೀತಿಯಾಗಿ ನೀವು ಹಾಕೋಬೋದು. ಅಥವಾ ನಮಗೆ ಮುಂದ್ಗಡೆ ಅಷ್ಟೇ ಸಾಕು ಅನ್ನೋದಾದರೆ ನೀವು ಬರೀ ಮುಂದ್ಗಡೆ ಮಾತ್ರ ನೋಡಿ ಈ ರೀತಿಯಾಗಿ ಹಾಕೋಬೋದು. ಈ ಥರ ಹಾಕ್ಕೊಳ್ಳಿ. ಇದೇ ರೀತಿ ನಿಮ್ಮ ಎಲ್ಲ ಕೂದಲಿನ ಭಾಗದಲ್ಲಿ ನೋಡಿ ವೈಟ್ ಹೇರ್ಸು ಎಲ್ಲೆಲ್ಲಿ ನಿಮಗೆ ಕಾಣಿಸ್ತಿದೆ ಮುಂಭಾಗದಲ್ಲಿ ಅಲ್ಲೆಲ್ಲ ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಅಪ್ಲೈ ಮಾಡಿ, ಕೈಯಲ್ಲೇ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಿಮಗೆ ಬೇಡ, ನಮಗೆ ಹಿಂಸೆ ಆಗುತ್ತೆ, ಉಗುರು ಮಾತ್ರ ಸ್ವಲ್ಪ ಕಪ್ಪಾಗುತ್ತೆ. ಫಸ್ಟ್ ದಿನ ಉಗುರು ಕಪ್ಪಗಾಗುತ್ತೆ ಸ್ವಲ್ಪ. ಹಾಗೆ ಉಗುರಿನ ಬೆರಳಿನ ತುದಿಗಳು ಕೂಡ ಸ್ವಲ್ಪ ಲೈಟ್ ಕಪ್ಪಿರುತ್ತೆ. ಮತ್ತು ನೀವು ಎಣ್ಣೆ ಅಪ್ಲೈ ಮಾಡ್ತೀರಲ್ವ ತಲೆಗೆ, ಎಣ್ಣೆ ಅಪ್ಲೈ ಮಾಡಿ ಎಣ್ಣೆ ಹಾಕಿ ನಾವು ಮಾಮೂಲಿ ತಲೆ ಸ್ನಾನ ಮಾಡಿದಾಗ ಅದು ಕೂಡ ಅದ್ರ ಜೊತೆಲ್ಲೇ ಹೊರಟೋಗುತ್ತೆ, ಏನೂ ಸಮಸ್ಯೆ ಇಲ್ಲ.
ಮಾತ್ರ ಇದನ್ನು ಅಪ್ಲೈ ಮಾಡಿದ ತಕ್ಷಣವೇ ನೀವು ಕೈನ ಸೋಪ್ ಹಾಕಿ ತೊಳ್ಕೊಬಿಡಿ, ಇಲ್ಲಾಂದರೆ ಹಾಗೆ ಕಪ್ಪಗೆ ಆಗಿಬಿಡುತ್ತೆ. ನೋಡಿ ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ. ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ವೈಟ್ ಹೇರ್ಸ್ ಜಾಸ್ತಿ ಕಾಣಿಸ್ತಾ ಇದೆ ನೋಡಿ, ಇನ್ನೂ ಇಷ್ಟಿದೆ. ಇವಾಗ ಎಲ್ಲೆಲ್ಲಿ ವೈಟ್ ಹೇರ್ಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಅಲ್ಲೆಲ್ಲ ಮತ್ತೆ ಬೇಕಿದ್ರೆ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿಬಿಟ್ಟು ಉಳಿದಿದ್ದನ್ನು ಎಲ್ಲ ಕಡೆ ಗಂಟಿನ ಮೇಲೆಲ್ಲ ನೀಟಾಗಿ ಹಚ್ಬಿಟ್ಟು ಇವಾಗ ನೀಟಾಗಿ ಇದನ್ನು ಗಂಟು ಹಾಕ್ಕೊಬಿಡಿ. ಇದನ್ನು 1 ಅವರ್ ಬಿಟ್ಟು ಹಾಗೆ ನಾರ್ಮಲ್ ವಾಟ್ರಿಂದ ಸ್ನಾನ ಮಾಡೋಣ. ಇವಾಗ ಇದನ್ನು ಒಣಗೋದಕ್ಕೆ ಬಿಡೋಣ. ಕೈ ನೋಡಿ, ಕೈ ಎಲ್ಲೂ ಕೂಡ ಕಪ್ಪಾಗಿಲ್ಲ ನೋಡ್ಬೋದು. ತೊಳೆದ ಮೇಲೆ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಲೈಟಾಗಿ ಕಪ್ಪಾಗಿರುತ್ತೆ. ಉಗುರಿನ ತುದಿ ಹಾಗೆ ಬೆರಳಿನ ತುದಿಯಲ್ಲಿ ಸ್ವಲ್ಪ ಕಪ್ಪಾಗಿರುತ್ತೆ. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಉಗುರಿನ ತುದಿ ಈ ಥರ ಕಪ್ಪಗಾಗಿರುತ್ತೆ. ನಿಮಗೆ ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ನೋಡಿ ಈ ಥರ ಕಪ್ಪಗಾಗಿರುತ್ತೆ. ಸ್ವಲ್ಪ ಕಪ್ಪಿರುತ್ತೆ ಅಷ್ಟೇ. ಸೋಪ್ ಹಾಕಿ ತಕ್ಷಣ ತೊಳ್ಕೊಳ್ಳೋದ್ರಿಂದ ಇಷ್ಟೇ ಕಪ್ಪು ಉಳ್ಕೊಳ್ಳುತ್ತೆ ನೋಡಿ. ಅಂಗೈಯಲ್ಲೆಲ್ಲೂ ನಿಮಗೆ ಕಪ್ಪು ಕಲರ್ಗೆಲ್ಲ ಅಸಹ್ಯವಾಗೆಲ್ಲ ಕಾಣಲ್ಲ. ಹಾಗೆ ಮುಖದ ಮೇಲೂ ಕೂಡ ಎಲ್ಲೂ ನಿಮಗೆ ಕಪ್ಪು ಕಲೆ ಥರ ಎಲ್ಲೂ ಉಳ್ಕೊಳ್ಳೋದಿಲ್ಲ. ಈ ರೀತಿ ನೀಟಾಗಿ ಒರೆಸ್ಕೊಳ್ಳಿ, ತೊಂದರೆ ಇಲ್ಲ. ಇವಾಗ ಒರೆಸಿದ್ದಾಗಿದೆ ಅಲ್ವಾ, ಇವಾಗ ಇದನ್ನು ಡ್ರೈ ಆಗೋದಕ್ಕೆ ಬಿಡೋಣ. 1 ಅವರ್ ಆಗಿದೆ. ಈಗ 1 ಅವರ್ ಆದಮೇಲೆ ಈ ಥರ ನೀಟಾಗಿ ಡ್ರೈ ಆಗಿದೆ ನೋಡ್ಬೋದು ನೀವು. ಕಪ್ಪು ಕಲರ್ ಕೂಡ ಆಗಿದೆ ನೋಡಿ. ಕೈಯಲ್ಲಿ ಅಂಟ್ತಾ ಇಲ್ಲ, ಮೇರಿ ಕೈಯಲ್ಲಿ ಮೆತ್ಕೋತಾ ಇಲ್ಲ ಅಲ್ವಾ. ನೋಡಿ ಒಣಗಿದ ಮೇಲೆ ಇಷ್ಟು ಕಪ್ಪಗೆ ಹೆಂಗೆ ಕಾಣಿಸ್ತಾ ಇದೆ. ಒಣಗಿದ ಮೇಲೆ ಇದು ಕೂಡ ಫಸ್ಟ್ ಹೊಸದ್ರಲ್ಲಿ ಅಷ್ಟು ಚೆನ್ನಾಗಿ ಇದು ಕಪ್ಪಾಗಿ ಕಾಣಿಸ್ತಿರ್ಲಿಲ್ಲ. ಹಸಿಲಿ ಒಣಗಿದ ಮೇಲೆ ಎಷ್ಟು ಕಪ್ಪಗಾಗಿದೆ ಅಂತ. ಇವಾಗ ಹಿಂಗಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಗ್ಲೌಸ್ ಹಾಕ್ಕೊಳ್ಳಿ ಅಂತ ಹೇಳಿದ್ದು ನೋಡಿ. ಇವಾಗ ಸ್ನಾನ ಮಾಡಿದ್ದೀನಿ. ಇದು ಯಾವುದೇ ರೀತಿಯಾದ ಶಾಂಪು ಅಥವಾ ಎಣ್ಣೆ ಏನನ್ನು ಬಳಸಿಲ್ಲ. ನೋಡ್ಬೋದು ನೀವು ಅಲ್ಲಲ್ಲಿ ಸ್ವಲ್ಪ ವೈಟ್ ಕೂದಲು ಕೂಡ ಕಾಣಿಸ್ತಾ ಇದೆ. ಫಸ್ಟು ನಾವು ಸ್ನಾನ ಮಾಡ್ಕೊಂಡು ಬಂದಮೇಲೆ ಅಂದರೆ ಫಸ್ಟ್ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ಸ್ನಾನ ಮಾಡಿದ್ಮೇಲೆ ನಿಮಗೆ ಇನ್ನೂ ಇಲ್ಲಿ ವೈಟ್ ಹೇರ್ಸ್ ಇರೋ ಥರ ಕಾಣಿಸುತ್ತೆ. ಅದನ್ನು ಹಾಗೆ ಒಂದಿನ ಫುಲ್ ಬಿಟ್ಬಿಟ್ರೆ ಅದು ನಿಮಗೆ ಆಟೋಮೆಟಿಕ್ಕಾಗಿ ಅದು ನಿಮಗೆ ಕಪ್ಪಾಗೇ ಕಾಣಿಸುತ್ತೆ. ಎಣ್ಣೆ ಅಪ್ಲೈ ಮಾಡಿ ಸ್ನಾನ ಮಾಡಿದ್ಮೇಲೆ ನಿಮಗೆ ಅದು ಕಪ್ಪಾಗೇ ಕಾಣಿಸುತ್ತೆ. ಏನೂ ತೊಂದರೆ ಇಲ್ಲ. ನೋಡ್ಬೋದು ನೀವು. ಹಾಗೆಯೇ ನಾನು ಯಾವುದೇ ಶಾಂಪೂ ಆಗಲಿ ಎಣ್ಣೆ ಆಗಲಿ ಬಳಸಿಲ್ಲ. ಎಷ್ಟು ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕೂದಲು ಕೂಡ ಅಷ್ಟೇ ಸಾಫ್ಟ್ ಆಗಿದೆ ಅಂತ ನೋಡ್ಬೋದು ನೀವು. ಹೂಗಳು ತುಂಬ ಸಾಫ್ಟ್ ಮಾಡುತ್ತೆ ನಮ್ಮ ಕೂದಲನ್ನು. ನೋಡ್ಬೋದು ನೀವು. ಎಲ್ಲೂ ನಿಮಗೆ ತುಂಬ ವೈಟ್ ಹೇರ್ಸು ತುಂಬ ಜಾಸ್ತಿ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದೊಂದು ಕಡೆ ಸಣ್ಣದಾಗಿ ಕಾಣಿಸ್ತಾ ಇದೆ. ಆದರೆ ಎಣ್ಣೆ ಅಪ್ಲೈ ಮಾಡಿ ಸ್ನಾನ ಮಾಡಿದ್ಮೇಲೆ ಅದು ಕೂಡ ನಿಮಗೆ ಕಾಣಿಸಲ್ಲ ನೋಡಿ. ಈ ಎಣ್ಣೆ ಕೂಡ ನಮ್ಮ ಒಂದು SBS ಹರ್ಬ್ಸ್ ಹೇರ್ ಗ್ರೋತ್ ಆಯಿಲನ್ನೇ ಬಳಸ್ತೀನಿ. ಆ ಆಯಿಲ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಒಂದು ಆಯಿಲನ್ನು ಬಳಸೋದ್ರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈ ಎಣ್ಣೆದೇ ಒಂದು ವಿಡಿಯೋನ ನೆಕ್ಸ್ಟು ನಿಮಗೆ ಹಾಕ್ತೀನಿ. ನೋಡ್ಬೋದು ನಮ್ಮ ವಿಡಿಯೋದಲ್ಲಿ, ನಮ್ಮ ಚಾನಲಲ್ಲಿ. ಈ ಎಣ್ಣೆಗೆ ಏನೇನೆಲ್ಲ ಹರ್ಬ್ಸ್ ಹಾಕಿದ್ದೀರಾ ಅಂತ ತುಂಬ ಜನ ಕೇಳಿದ್ದೀರಾ. ಹಾಗಾಗಿ ಏನೇನು ಹರ್ಬ್ಸ್ ಹಾಕಿದ್ದೀನಿ ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ರೀತಿ ಕೂದಲಿನ ಬುಡದಿಂದ ತುದಿವರೆಗೆ ಈ ರೀತಿ ಎಣ್ಣೆನ ಅಪ್ಲೈ ಮಾಡಿ ನೋಡಿ. ಒಂದೇ ಒಂದು ಕೂದಲು ಕೂಡ ಉದುರಲ್ಲ ನೋಡಿ. ಒಂದು ಕೂದಲು ಕೂಡ ಉದುರಲ್ಲ. ಈ ರೀತಿ ನೀಟಾಗಿ ಅಪ್ಲೈ ಮಾಡಿ. ಬೇಕು ಅಂದರೆ ಲೈಟಾಗಿ ಮಸಾಜ್ ಮಾಡಿ 1 ಅವರ್ ಬಿಟ್ಟು ಶಾಂಪು ಹಾಕಿ ಸ್ನಾನ ಮಾಡ್ಕೊಂಡು ಬನ್ನಿ ನೋಡಿ. ನೋಡ್ಬೋದು ನೀವು. ಆವಾಗ ಒಂದೊಂದು ಅಲ್ಲಿ ಇಲ್ಲಿ ಒಂದೊಂದು ವೈಟ್ ಹೇರ್ಸ್ ಕಾಣಿಸ್ತಾ ಇತ್ತು ಸಣ್ಣದು. ಅಂದರೆ ಅದು ಕಪ್ಪಾಗೋದಕ್ಕೆ ಟೈಮ್ ತೊಗೊಳುತ್ತೆ. ಇವಾಗ ಒಂದೇ ಒಂದು ವೈಟ್ ಹೇರ್ಸ್ ಕೂಡ ಕಾಣಿಸ್ತಾ ಇಲ್ಲ. ನೋಡ್ಬೋದು ನೀವು ಎಷ್ಟು ನೀಟಾಗಿ ಶಾಂಪು ಹಾಕಿ ಎಣ್ಣೆ ಹಾಕಿ ಶಾಂಪು ಹಾಕಿ ವಾಶ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂತ. ಹಾಗೆ ನಾನು ಆಗಲೇ ಹೇಳಿದಾಗೆ ನೋಡಿ, ಇಲ್ಲೆಲ್ಲ ಕಪ್ಪಗಿತ್ತಲ್ವ ಅದೆಲ್ಲ ಹೊರಟೋಗಿದೆ ನೋಡಿ. ಹಿಂಗೆ ಹೊರಟೋಗುತ್ತೆ, ಏನೂ ತೊಂದರೆ ಇಲ್ಲ. ಧೈರ್ಯವಾಗಿ ಈ ಒಂದು ಹರ್ಬಲ್ ಹೇರ್ ಡೈನ ತೊಗೊಂಡು ಹಾಕ್ಕೊಳ್ಳಿ. ನಿಮಗೇನಾದರೂ ಈ ವಿಡಿಯೋ ಈ ಒಂದು ಹೇರ್ ಡೈ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಅಥವಾ ಕಾಲ್ ಕೂಡ ಮಾಡಿ ಮಾತಾಡ್ಬೋದು.